ಸಂತೋಷ್ ಲಾಡೋರ್ ಜೊತೆಲಿದ್ದೇನೆ ಸರ್. ಈಗ ಬೆಳಗಾವಿಯಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿತ್ತು. ಆಂತರಿಕ ಕಲಹ ಕಾಂಗ್ರೆಸ್ನಲ್ಲಿತ್ತು. ಎರಡೂ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ಆದರೂ ಕೂಡ ಮತ್ತೊಮ್ಮೆ ಬೆಳಗಾವಿಗೆ ಮಂಗಳೂರಿಗೆ ಕೆ ಸಿ ವೇಣುಗೋಪಾಲ್ ಅವರು ಬಂದಾಗ ಎರಡೂ ಬಣಗಳು ಕೂಗಿರೋದು ಈಗ ವಾಪಸ್ ಬಿಜೆಪಿ ಅಸ್ತ್ರ ಮಾಡ್ಕೊಳ್ತಾ ಇದೆ. ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಈ ಅಧಿವೇಶನ ಜಾಸ್ತಿ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು, ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕೆಂಬ ಉದ್ದೇಶ. ಈಗ ವಿರೋಧ ಪಕ್ಷದವರಿಗೆ ಅವಕಾಶ ಇದು, ಎಲ್ಲ ವಿಷಯಗಳ ಮಾತನಾಡೋಕ್ಕೆ ಅವಕಾಶ ಇದೆ. ಇದನ್ನು ಮಾತನಾಡಬಾರ್ದು ಅಂತಲ್ಲ, ಇದನ್ನು ಪಿಕಲಾಗಿ ಮಾಡ್ತಾರೋ ಮೇನ್ ಕೋರ್ಸ್ ಆಗಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಯಾವುದೇ ಒಂದು ಇಶ್ಯೂನ ನೀವು ಮೇನ್ ಕೋರ್ಸ್ ಆಗಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ನೀವು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಎರಡೂ ಪಕ್ಷಗಳಿಗೂ ಎಲ್ಲ ಅಂತಕ್ಕಂಥ ನನ್ನ ವಾದ. ಬಟ್ ಸ್ಟಿಲ್ ಈ ಡೆಮೋಕ್ರಸಿ ಸೆಟಪ್ ಮೇಲೆ ಮಾಡೋಕೆ ಅವಕಾಶ ಇದ್ದರೆ ಮಾಡಲಿ, ನಮಗೇನು ತೊಂದರೆ ಇಲ್ಲ, ಅದರ ಅಭ್ಯಂತರ ಇಲ್ಲ. ಪ್ರಕಾರ ಜನರಿಗೆ ಸಮಸ್ಯೆ ಆಗ್ತಿದೆ, ಕಾಂಗ್ರೆಸ್ನ ಒಳಗಿರುವಂಥ ಜಗಳದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ. ಆ ಥರ ಅದು ಸರಿಯಲ್ಲ. ಯಾಕಂದರೆ ಎಲ್ಲರೂ ಮುಖ್ಯಮಂತ್ರಿಗಳು ಎಷ್ಟು ಸಭೆ ಮಾಡ್ತಿದ್ದಾರೆ, ಎಲ್ಲ ಸಚಿವರುಗಳು ಕೆಲಸ ಮಾಡ್ತಿದ್ದಾರೆ, ಎಲ್ಲ ಅಡ್ಮಿನಿಸ್ಟ್ರೇಷನ್ ನಡೀತಾನೆ ಇದೆ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು ಅಷ್ಟೇ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು. ಕಾಂಗ್ರೆಸ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಈ ಬಾರಿ. ತಲೆ ಕೆಡಿಸ್ಕೊಂಥದ್ದು ಏನು ಅವಶ್ಯಕತೆ ಇಲ್ಲ ನಮಗೆ. ಸಂತೋಷ್ ಲಾಡೋರ್ ಜೊತೆಲಿದ್ದೇನೆ ಸರ್. ಈಗ ಬೆಳಗಾವಿಯಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿತ್ತು. ಆಂತರಿಕ ಕಲಹ ಕಾಂಗ್ರೆಸ್ನಲ್ಲಿತ್ತು. ಎರಡೂ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ಆದರೂ ಕೂಡ ಮತ್ತೊಮ್ಮೆ ಬೆಳಗಾವಿಗೆ ಮಂಗಳೂರಿಗೆ ಕೆ ಸಿ ವೇಣುಗೋಪಾಲ್ ಅವರು ಬಂದಾಗ ಎರಡೂ ಬಣಗಳು ಕೂಗಿರೋದು ಈಗ ವಾಪಸ್ ಬಿಜೆಪಿ ಅಸ್ತ್ರ ಮಾಡ್ಕೊಳ್ತಾ ಇದೆ. ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಈ ಅಧಿವೇಶನ ಜಾಸ್ತಿ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು, ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕೆಂಬ ಉದ್ದೇಶ. ಈಗ ವಿರೋಧ ಪಕ್ಷದವರಿಗೆ ಅವಕಾಶ ಇದು, ಎಲ್ಲ ವಿಷಯಗಳ ಮಾತನಾಡೋಕ್ಕೆ ಅವಕಾಶ ಇದೆ. ಇದನ್ನು ಮಾತನಾಡಬಾರ್ದು ಅಂತಲ್ಲ, ಇದನ್ನು ಪಿಕಲಾಗಿ ಮಾಡ್ತಾರೋ ಮೇನ್ ಕೋರ್ಸ್ ಆಗಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಯಾವುದೇ ಒಂದು ಇಶ್ಯೂನ ನೀವು ಮೇನ್ ಕೋರ್ಸ್ ಆಗಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ನೀವು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಎರಡೂ ಪಕ್ಷಗಳಿಗೂ ಎಲ್ಲ ಅಂತಕ್ಕಂಥ ನನ್ನ ವಾದ. ಬಟ್ ಸ್ಟಿಲ್ ಈ ಡೆಮೋಕ್ರಸಿ ಸೆಟಪ್ ಮೇಲೆ ಮಾಡೋಕೆ ಅವಕಾಶ ಇದ್ದರೆ ಮಾಡಲಿ, ನಮಗೇನು ತೊಂದರೆ ಇಲ್ಲ, ಅದರ ಅಭ್ಯಂತರ ಇಲ್ಲ. ಪ್ರಕಾರ ಜನರಿಗೆ ಸಮಸ್ಯೆ ಆಗ್ತಿದೆ, ಕಾಂಗ್ರೆಸ್ನ ಒಳಗಿರುವಂಥ ಜಗಳದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ. ಆ ಥರ ಅದು ಸರಿಯಲ್ಲ. ಯಾಕಂದರೆ ಎಲ್ಲರೂ ಮುಖ್ಯಮಂತ್ರಿಗಳು ಎಷ್ಟು ಸಭೆ ಮಾಡ್ತಿದ್ದಾರೆ, ಎಲ್ಲ ಸಚಿವರುಗಳು ಕೆಲಸ ಮಾಡ್ತಿದ್ದಾರೆ, ಎಲ್ಲ ಅಡ್ಮಿನಿಸ್ಟ್ರೇಷನ್ ನಡೀತಾನೆ ಇದೆ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು ಅಷ್ಟೇ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು. ಕಾಂಗ್ರೆಸ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಈ ಬಾರಿ. ತಲೆ ಕೆಡಿಸ್ಕೊಂಥದ್ದು ಏನು ಅವಶ್ಯಕತೆ ಇಲ್ಲ ನಮಗೆ. ಸಂತೋಷ್ ಲಾಡೋರ್ ಜೊತೆಲಿದ್ದೇನೆ ಸರ್. ಈಗ ಬೆಳಗಾವಿಯಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿತ್ತು. ಆಂತರಿಕ ಕಲಹ ಕಾಂಗ್ರೆಸ್ನಲ್ಲಿತ್ತು. ಎರಡೂ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ಆದರೂ ಕೂಡ ಮತ್ತೊಮ್ಮೆ ಬೆಳಗಾವಿಗೆ ಮಂಗಳೂರಿಗೆ ಕೆ ಸಿ ವೇಣುಗೋಪಾಲ್ ಅವರು ಬಂದಾಗ ಎರಡೂ ಬಣಗಳು ಕೂಗಿರೋದು ಈಗ ವಾಪಸ್ ಬಿಜೆಪಿ ಅಸ್ತ್ರ ಮಾಡ್ಕೊಳ್ತಾ ಇದೆ. ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಈ ಅಧಿವೇಶನ ಜಾಸ್ತಿ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು, ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕೆಂಬ ಉದ್ದೇಶ. ಈಗ ವಿರೋಧ ಪಕ್ಷದವರಿಗೆ ಅವಕಾಶ ಇದು, ಎಲ್ಲ ವಿಷಯಗಳ ಮಾತನಾಡೋಕ್ಕೆ ಅವಕಾಶ ಇದೆ. ಇದನ್ನು ಮಾತನಾಡಬಾರ್ದು ಅಂತಲ್ಲ, ಇದನ್ನು ಪಿಕಲಾಗಿ ಮಾಡ್ತಾರೋ ಮೇನ್ ಕೋರ್ಸ್ ಆಗಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಯಾವುದೇ ಒಂದು ಇಶ್ಯೂನ ನೀವು ಮೇನ್ ಕೋರ್ಸ್ ಆಗಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ನೀವು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಎರಡೂ ಪಕ್ಷಗಳಿಗೂ ಎಲ್ಲ ಅಂತಕ್ಕಂಥ ನನ್ನ ವಾದ. ಬಟ್ ಸ್ಟಿಲ್ ಈ ಡೆಮೋಕ್ರಸಿ ಸೆಟಪ್ ಮೇಲೆ ಮಾಡೋಕೆ ಅವಕಾಶ ಇದ್ದರೆ ಮಾಡಲಿ, ನಮಗೇನು ತೊಂದರೆ ಇಲ್ಲ, ಅದರ ಅಭ್ಯಂತರ ಇಲ್ಲ. ಪ್ರಕಾರ ಜನರಿಗೆ ಸಮಸ್ಯೆ ಆಗ್ತಿದೆ, ಕಾಂಗ್ರೆಸ್ನ ಒಳಗಿರುವಂಥ ಜಗಳದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ. ಆ ಥರ ಅದು ಸರಿಯಲ್ಲ. ಯಾಕಂದರೆ ಎಲ್ಲರೂ ಮುಖ್ಯಮಂತ್ರಿಗಳು ಎಷ್ಟು ಸಭೆ ಮಾಡ್ತಿದ್ದಾರೆ, ಎಲ್ಲ ಸಚಿವರುಗಳು ಕೆಲಸ ಮಾಡ್ತಿದ್ದಾರೆ, ಎಲ್ಲ ಅಡ್ಮಿನಿಸ್ಟ್ರೇಷನ್ ನಡೀತಾನೆ ಇದೆ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು ಅಷ್ಟೇ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು. ಕಾಂಗ್ರೆಸ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಈ ಬಾರಿ. ತಲೆ ಕೆಡಿಸ್ಕೊಂಥದ್ದು ಏನು ಅವಶ್ಯಕತೆ ಇಲ್ಲ ನಮಗೆ. ಸಂತೋಷ್ ಲಾಡೋರ್ ಜೊತೆಲಿದ್ದೇನೆ ಸರ್. ಈಗ ಬೆಳಗಾವಿಯಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿತ್ತು. ಆಂತರಿಕ ಕಲಹ ಕಾಂಗ್ರೆಸ್ನಲ್ಲಿತ್ತು. ಎರಡೂ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ಆದರೂ ಕೂಡ ಮತ್ತೊಮ್ಮೆ ಬೆಳಗಾವಿಗೆ ಮಂಗಳೂರಿಗೆ ಕೆ ಸಿ ವೇಣುಗೋಪಾಲ್ ಅವರು ಬಂದಾಗ ಎರಡೂ ಬಣಗಳು ಕೂಗಿರೋದು ಈಗ ವಾಪಸ್ ಬಿಜೆಪಿ ಅಸ್ತ್ರ ಮಾಡ್ಕೊಳ್ತಾ ಇದೆ. ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಈ ಅಧಿವೇಶನ ಜಾಸ್ತಿ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು, ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕೆಂಬ ಉದ್ದೇಶ. ಈಗ ವಿರೋಧ ಪಕ್ಷದವರಿಗೆ ಅವಕಾಶ ಇದು, ಎಲ್ಲ ವಿಷಯಗಳ ಮಾತನಾಡೋಕ್ಕೆ ಅವಕಾಶ ಇದೆ. ಇದನ್ನು ಮಾತನಾಡಬಾರ್ದು ಅಂತಲ್ಲ, ಇದನ್ನು ಪಿಕಲಾಗಿ ಮಾಡ್ತಾರೋ ಮೇನ್ ಕೋರ್ಸ್ ಆಗಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಯಾವುದೇ ಒಂದು ಇಶ್ಯೂನ ನೀವು ಮೇನ್ ಕೋರ್ಸ್ ಆಗಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ನೀವು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಎರಡೂ ಪಕ್ಷಗಳಿಗೂ ಎಲ್ಲ ಅಂತಕ್ಕಂಥ ನನ್ನ ವಾದ. ಬಟ್ ಸ್ಟಿಲ್ ಈ ಡೆಮೋಕ್ರಸಿ ಸೆಟಪ್ ಮೇಲೆ ಮಾಡೋಕೆ ಅವಕಾಶ ಇದ್ದರೆ ಮಾಡಲಿ, ನಮಗೇನು ತೊಂದರೆ ಇಲ್ಲ, ಅದರ ಅಭ್ಯಂತರ ಇಲ್ಲ. ಪ್ರಕಾರ ಜನರಿಗೆ ಸಮಸ್ಯೆ ಆಗ್ತಿದೆ, ಕಾಂಗ್ರೆಸ್ನ ಒಳಗಿರುವಂಥ ಜಗಳದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ. ಆ ಥರ ಅದು ಸರಿಯಲ್ಲ. ಯಾಕಂದರೆ ಎಲ್ಲರೂ ಮುಖ್ಯಮಂತ್ರಿಗಳು ಎಷ್ಟು ಸಭೆ ಮಾಡ್ತಿದ್ದಾರೆ, ಎಲ್ಲ ಸಚಿವರುಗಳು ಕೆಲಸ ಮಾಡ್ತಿದ್ದಾರೆ, ಎಲ್ಲ ಅಡ್ಮಿನಿಸ್ಟ್ರೇಷನ್ ನಡೀತಾನೆ ಇದೆ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು ಅಷ್ಟೇ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು. ಕಾಂಗ್ರೆಸ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಈ ಬಾರಿ. ತಲೆ ಕೆಡಿಸ್ಕೊಂಥದ್ದು ಏನು ಅವಶ್ಯಕತೆ ಇಲ್ಲ ನಮಗೆ. ಸಂತೋಷ್ ಲಾಡೋರ್ ಜೊತೆಲಿದ್ದೇನೆ ಸರ್. ಈಗ ಬೆಳಗಾವಿಯಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿತ್ತು. ಆಂತರಿಕ ಕಲಹ ಕಾಂಗ್ರೆಸ್ನಲ್ಲಿತ್ತು. ಎರಡೂ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ಆದರೂ ಕೂಡ ಮತ್ತೊಮ್ಮೆ ಬೆಳಗಾವಿಗೆ ಮಂಗಳೂರಿಗೆ ಕೆ ಸಿ ವೇಣುಗೋಪಾಲ್ ಅವರು ಬಂದಾಗ ಎರಡೂ ಬಣಗಳು ಕೂಗಿರೋದು ಈಗ ವಾಪಸ್ ಬಿಜೆಪಿ ಅಸ್ತ್ರ ಮಾಡ್ಕೊಳ್ತಾ ಇದೆ. ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಈ ಅಧಿವೇಶನ ಜಾಸ್ತಿ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು, ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕೆಂಬ ಉದ್ದೇಶ. ಈಗ ವಿರೋಧ ಪಕ್ಷದವರಿಗೆ ಅವಕಾಶ ಇದು, ಎಲ್ಲ ವಿಷಯಗಳ ಮಾತನಾಡೋಕ್ಕೆ ಅವಕಾಶ ಇದೆ.
ಇದನ್ನು ಮಾತನಾಡಬಾರ್ದು ಅಂತಲ್ಲ, ಇದನ್ನು ಪಿಕಲಾಗಿ ಮಾಡ್ತಾರೋ ಮೇನ್ ಕೋರ್ಸ್ ಆಗಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಯಾವುದೇ ಒಂದು ಇಶ್ಯೂನ ನೀವು ಮೇನ್ ಕೋರ್ಸ್ ಆಗಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ನೀವು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಎರಡೂ ಪಕ್ಷಗಳಿಗೂ ಎಲ್ಲ ಅಂತಕ್ಕಂಥ ನನ್ನ ವಾದ. ಬಟ್ ಸ್ಟಿಲ್ ಈ ಡೆಮೋಕ್ರಸಿ ಸೆಟಪ್ ಮೇಲೆ ಮಾಡೋಕೆ ಅವಕಾಶ ಇದ್ದರೆ ಮಾಡಲಿ, ನಮಗೇನು ತೊಂದರೆ ಇಲ್ಲ, ಅದರ ಅಭ್ಯಂತರ ಇಲ್ಲ. ಅವ್ರ ಪ್ರಕಾರ ಜನರಿಗೆ ಸಮಸ್ಯೆ ಆಗ್ತಿದೆ, ಕಾಂಗ್ರೆಸ್ನ ಒಳಗಡೆ ಇರುವಂಥ ಜಗಳದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ. ಆ ಥರ ಅದು ಸರಿಯಲ್ಲ. ಯಾಕಂದರೆ ಎಲ್ಲರೂ ಮುಖ್ಯಮಂತ್ರಿಗಳು ಎಷ್ಟು ಸಭೆ ಮಾಡ್ತಿದ್ದಾರೆ, ಎಲ್ಲ ಸಚಿವರುಗಳು ಕೆಲಸ ಮಾಡ್ತಿದ್ದಾರೆ, ಎಲ್ಲ ಅಡ್ಮಿನಿಸ್ಟ್ರೇಷನ್ ನಡೀತಾನೆ ಇದೆ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು ಅಷ್ಟೇ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು. ಕಾಂಗ್ರೆಸ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಈ ಬಾರಿ. ತಲೆ ಕೆಡಿಸ್ಕೊಂಥದ್ದು ಏನು ಅವಶ್ಯಕತೆ ಇಲ್ಲ ನಮಗೆ. ಸಂತೋಷ್ ಲಾಡೋರ್ ಜೊತೆಲಿದ್ದೇನೆ. ಸರ್, ಈಗ ಬೆಳಗಾವಿಯಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ ಮೂವ್ ಮಾಡಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿತ್ತು. ಆಂತರಿಕ ಕಲಹ ಕಾಂಗ್ರೆಸ್ನಲ್ಲಿತ್ತು. ಎರಡೂ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ಆದರೂ ಕೂಡ ಮತ್ತೊಮ್ಮೆ ಬೆಳಗಾವಿಗೆ ಮಂಗಳೂರಿಗೆ ಕೆ ಸಿ ವೇಣುಗೋಪಾಲ್ ಅವರು ಬಂದಾಗ ಎರಡೂ ಬಣಗಳು ಕೂಗಿರೋದು ಈಗ ವಾಪಸ್ ಬಿಜೆಪಿ ಅಸ್ತ್ರ ಮಾಡ್ಕೊಳ್ತಾ ಇದೆ. ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಈ ಅಧಿವೇಶನ ಜಾಸ್ತಿ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು, ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕೆಂಬ ಉದ್ದೇಶ. ಈಗ ವಿರೋಧ ಪಕ್ಷದವರಿಗೆ ಅವಕಾಶ ಇದು, ಎಲ್ಲ ವಿಷಯಗಳ ಮಾತನಾಡೋಕೆ ಅವಕಾಶ ಇದೆ. ಇದನ್ನು ಮಾತನಾಡಬಾರ್ದು ಅಂತಲ್ಲ, ಇದನ್ನು ಪಿಕಲಾಗಿ ಮಾಡ್ತಾರೋ ಮೇನ್ ಕೋರ್ಸ್ ಆಗಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಯಾವುದೇ ಒಂದು ಇಶ್ಯೂನ ನೀವು ಮೇನ್ ಕೋರ್ಸ್ ಆಗಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ನೀವು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಎರಡೂ ಪಕ್ಷಗಳಿಗೂ ಎಲ್ಲ ಅಂತಕ್ಕಂಥ ನನ್ನ ವಾದ. ಬಟ್ ಸ್ಟಿಲ್ ಈ ಡೆಮೋಕ್ರಸಿ ಸೆಟಪ್ ಮೇಲೆ ಮಾಡೋಕೆ ಅವಕಾಶ ಇದ್ದರೆ ಮಾಡಲಿ, ನಮಗೇನು ತೊಂದರೆ ಇಲ್ಲ, ಅದರ ಅಭ್ಯಂತರ ಇಲ್ಲ. ಅವ್ರ ಪ್ರಕಾರ ಜನರಿಗೆ ಸಮಸ್ಯೆ ಆಗ್ತಿದೆ, ಕಾಂಗ್ರೆಸ್ನ ಒಳಗಡೆ ಇರುವಂಥ ಜಗಳದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ. ಆ ಥರ ಅದು ಸರಿಯಲ್ಲ. ಯಾಕಂದರೆ ಎಲ್ಲರೂ ಮುಖ್ಯಮಂತ್ರಿಗಳು ಎಷ್ಟು ಸಭೆ ಮಾಡ್ತಿದ್ದಾರೆ, ಎಲ್ಲ ಸಚಿವರುಗಳು ಕೆಲಸ ಮಾಡ್ತಿದ್ದಾರೆ, ಎಲ್ಲ ಅಡ್ಮಿನಿಸ್ಟ್ರೇಷನ್ ನಡೀತಾನೆ ಇದೆ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು ಅಷ್ಟೇ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು. ಕಾಂಗ್ರೆಸ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಈ ಬಾರಿ. ತಲೆ ಕೆಡಿಸ್ಕೊಂಥದ್ದು ಏನು ಅವಶ್ಯಕತೆ ಇಲ್ಲ ನಮಗೆ. ಸಂತೋಷ್ ಲಾಡೋರ್ ಜೊತೆಲಿದ್ದೇನೆ. ಸರ್, ಈಗ ಬೆಳಗಾವಿಯಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ ಮೂವ್ ಮಾಡಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿತ್ತು. ಆಂತರಿಕ ಕಲಹ ಕಾಂಗ್ರೆಸ್ನಲ್ಲಿತ್ತು. ಎರಡೂ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ಆದರೂ ಕೂಡ ಮತ್ತೊಮ್ಮೆ ಬೆಳಗಾವಿಗೆ ಮಂಗಳೂರಿಗೆ ಕೆ ಸಿ ವೇಣುಗೋಪಾಲ್ ಅವರು ಬಂದಾಗ ಎರಡೂ ಬಣಗಳು ಕೂಗಿರೋದು ಈಗ ವಾಪಸ್ ಬಿಜೆಪಿ ಅಸ್ತ್ರ ಮಾಡ್ಕೊಳ್ತಾ ಇದೆ. ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಈ ಅಧಿವೇಶನ ಜಾಸ್ತಿ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು, ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕೆಂಬ ಉದ್ದೇಶ. ಈಗ ವಿರೋಧ ಪಕ್ಷದವರಿಗೆ ಅವಕಾಶ ಇದು, ಎಲ್ಲ ವಿಷಯಗಳ ಮಾತನಾಡೋಕೆ ಅವಕಾಶ ಇದೆ. ಇದನ್ನು ಮಾತನಾಡಬಾರ್ದು ಅಂತಲ್ಲ, ಇದನ್ನು ಪಿಕಲಾಗಿ ಮಾಡ್ತಾರೋ ಮೇನ್ ಕೋರ್ಸ್ ಆಗಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಯಾವುದೇ ಒಂದು ಇಶ್ಯೂನ ನೀವು ಮೇನ್ ಕೋರ್ಸ್ ಆಗಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ನೀವು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಎರಡೂ ಪಕ್ಷಗಳಿಗೂ ಎಲ್ಲ ಅಂತಕ್ಕಂಥ ನನ್ನ ವಾದ. ಬಟ್ ಸ್ಟಿಲ್ ಈ ಡೆಮೋಕ್ರಸಿ ಸೆಟಪ್ ಮೇಲೆ ಮಾಡೋಕೆ ಅವಕಾಶ ಇದ್ದರೆ ಮಾಡಲಿ, ನಮಗೇನು ತೊಂದರೆ ಇಲ್ಲ, ಅದರ ಅಭ್ಯಂತರ ಇಲ್ಲ. ಅವ್ರ ಪ್ರಕಾರ ಜನರಿಗೆ ಸಮಸ್ಯೆ ಆಗ್ತಿದೆ, ಕಾಂಗ್ರೆಸ್ನ ಒಳಗಡೆ ಇರುವಂಥ ಜಗಳದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ. ಆ ಥರ ಅದು ಸರಿಯಲ್ಲ. ಯಾಕಂದರೆ ಎಲ್ಲರೂ ಮುಖ್ಯಮಂತ್ರಿಗಳು ಎಷ್ಟು ಸಭೆ ಮಾಡ್ತಿದ್ದಾರೆ, ಎಲ್ಲ ಸಚಿವರುಗಳು ಕೆಲಸ ಮಾಡ್ತಿದ್ದಾರೆ, ಎಲ್ಲ ಅಡ್ಮಿನಿಸ್ಟ್ರೇಷನ್ ನಡೀತಾನೆ ಇದೆ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು ಅಷ್ಟೇ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು. ಕಾಂಗ್ರೆಸ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಈ ಬಾರಿ. ತಲೆ ಕೆಡಿಸ್ಕೊಂಥದ್ದು ಏನು ಅವಶ್ಯಕತೆ ಇಲ್ಲ ನಮಗೆ. ಸಂತೋಷ್ ಲಾಡೋರ್ ಜೊತೆಲಿದ್ದೇನೆ. ಸರ್, ಈಗ ಬೆಳಗಾವಿಯಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ ಮೂವ್ ಮಾಡಬೇಕು ಅಂತ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿತ್ತು. ಆಂತರಿಕ ಕಲಹ ಕಾಂಗ್ರೆಸ್ನಲ್ಲಿತ್ತು. ಎರಡೂ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ಆದರೂ ಕೂಡ ಮತ್ತೊಮ್ಮೆ ಬೆಳಗಾವಿಗೆ ಮಂಗಳೂರಿಗೆ ಕೆ ಸಿ ವೇಣುಗೋಪಾಲ್ ಅವರು ಬಂದಾಗ ಎರಡೂ ಬಣಗಳು ಕೂಗಿರೋದು ಈಗ ವಾಪಸ್ ಬಿಜೆಪಿ ಅಸ್ತ್ರ ಮಾಡ್ಕೊಳ್ತಾ ಇದೆ. ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಈ ಅಧಿವೇಶನ ಜಾಸ್ತಿ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು, ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕೆಂಬ ಉದ್ದೇಶ. ಈಗ ವಿರೋಧ ಪಕ್ಷದವರಿಗೆ ಅವಕಾಶ ಇದು, ಎಲ್ಲ ವಿಷಯಗಳ ಮಾತನಾಡೋಕೆ ಅವಕಾಶ ಇದೆ. ಇದನ್ನು ಮಾತನಾಡಬಾರ್ದು ಅಂತಲ್ಲ, ಇದನ್ನು ಪಿಕಲಾಗಿ ಮಾಡ್ತಾರೋ ಮೇನ್ ಕೋರ್ಸ್ ಆಗಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಯಾವುದೇ ಒಂದು ಇಶ್ಯೂನ ನೀವು ಮೇನ್ ಕೋರ್ಸ್ ಆಗಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ನೀವು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಎರಡೂ ಪಕ್ಷಗಳಿಗೂ ಎಲ್ಲ ಅಂತಕ್ಕಂಥ ನನ್ನ ವಾದ. ಬಟ್ ಸ್ಟಿಲ್ ಈ ಡೆಮೋಕ್ರಸಿ ಸೆಟಪ್ ಮೇಲೆ ಮಾಡೋಕೆ ಅವಕಾಶ ಇದ್ದರೆ ಮಾಡಲಿ, ನಮಗೇನು ತೊಂದರೆ ಇಲ್ಲ, ಅದರ ಅಭ್ಯಂತರ ಇಲ್ಲ. ಅವ್ರ ಪ್ರಕಾರ ಜನರಿಗೆ ಸಮಸ್ಯೆ ಆಗ್ತಿದೆ, ಕಾಂಗ್ರೆಸ್ನ ಒಳಗಡೆ ಇರುವಂಥ ಜಗಳದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ. ಆ ಥರ ಅದು ಸರಿಯಲ್ಲ. ಯಾಕಂದರೆ ಎಲ್ಲರೂ ಮುಖ್ಯಮಂತ್ರಿಗಳು ಎಷ್ಟು ಸಭೆ ಮಾಡ್ತಿದ್ದಾರೆ, ಎಲ್ಲ ಸಚಿವರುಗಳು ಕೆಲಸ ಮಾಡ್ತಿದ್ದಾರೆ, ಎಲ್ಲ ಅಡ್ಮಿನಿಸ್ಟ್ರೇಷನ್ ನಡೀತಾನೆ ಇದೆ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು ಅಷ್ಟೇ. ಅದು ಪೊಲಿಟಿಕಲಿ ಹೇಳ್ತಕ್ಕಂಥ ಮಾತು. ಕಾಂಗ್ರೆಸ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಈ ಬಾರಿ. ತಲೆ ಕೆಡಿಸ್ಕೊಂಥದ್ದು ಏನು ಅವಶ್ಯಕತೆ ಇಲ್ಲ ನಮಗೆ.